ಕಾರ್ಮಿಕ ದಿನಾಚರಣೆಗೆ ಕಾರ್ಮಿಕರೆಲ್ಲ ಒಂದಾಗಿ ಹೋರಾಟಕ್ಕೆ ಮುಂದಾಗಿ ಕಾರ್ಮಿಕರೆಲ್ಲ ಒಂದಾಗಿ ಹೋರಾಟಕ್ಕೆ ಮುಂದಾಗಿ ಏನೇ ಬರಲಿ ಒಗ್ಗಟ್ಟಿರಲಿ ಏನೇ ಬರಲಿ ಒಗ್ಗಟ್ಟಿರಲಿ ಕಾರ್ಮಿಕರ ದಿನಾಚರಣೆಗೆ ಕಾರ್ಮಿಕರ ದಿನಾಚರಣೆಗೆ ಆಗಸ್ಟ್ 1 ತಾರೀಕಿಗೆ ಮೇ 1 ಈಗ ಜರ ಕೋಳಿನಲ್ಲಿ ಒಬ್ರು ಇದು ಮಾಡ್ರಿ ಅಲ್ಲಿ ಕೋಡಮ್ ಜರ ಈಗ ಜರ ನೀವು ಕೋಲ್ತ್ರಿ ಅಂದ್ರೆ ಅದು ಏನು ಎತ್ತ ಜರ ಗೊತ್ತಾಗಬೇಕಲ್ಲ ಇದು ಹೊಸದಾಗಿ ಕಾರ್ಮಿಕರ ದಿನಾಚರಣೆ ಆಚಾರ ಮಾಡ್ಬೇಕಂತೇಳಿ ಹುಮ್ನಾಬಾದ್ ತಾಲೂಕದಾಗ ಮಾಡ್ಬೇಕಂತ ನನ್ನ ವಿಚಾರ ಇತ್ತು. ಹಾಗಾಗಿ ಇವತ್ತು ಬೀದರ್ ಜಿಲ್ಲೆಯಲ್ಲಿ ಅಂಗನವಾಡಿ ಆಶಾ ಕಾರ್ಯಕರ್ತರು, ಕಟ್ಟಡ ಕಾರ್ಮಿಕರು, ಕೂಲಿ ಕಾರ್ಮಿಕರು ಎಲ್ಲವರಾಗಿ ದೊಡ್ಡ ಪ್ರಮಾಣದಾಗ ಇವತ್ತು ಬೀದರ್ ಜಿಲ್ಲೆಯಲ್ಲಿ ಬೀದರ್ದಾಗ ಮಾಡ್ತಾ ಇದ್ದಾರೆ. ಹಾಗಾಗಿ ನಿನ್ನೆ ನಾನು ಅರ್ಜುನಗ ವಿಡಿಯೋರಿಗೆ ಮಾತಾಡಿದೆ. ನಿನ್ನ ಅಲ್ಲಿ ನಿಮ್ಮ ಓದ್ಕಿ ಗ್ರಾಮ ಆಗಲಿ ಎಲ್ಲ ಇವರಿಗೆ ಮಾತಾಡಿದ. ನಿನ್ನ ಆಯಾ ಅಲ್ಲಿ ಜನ ಕೆಲಸ ಮಾಡ್ತಾ ಇದ್ದಾರ. ಅಲ್ಲಿ ಎಲ್ಲರೂ ಇವತ್ತ ಕಾರ್ಮಿಕರ ದಿನ ಆಚರಣೆ ಮಾಡ್ಬೇಕಂತ ಹೇಳಿ ತಾಲೂಕಾ ಪಂಚಾಯತ್ ಇವ್ ಮೇಡಮ್ ನೀನು ಮಾತಾಡಿದಾಗ ಅಣ್ಣವ್ರು ನಾವು ಎಲ್ಲಾ ಕಡೆ ಹೇಳ್ತೇವೆ ಅಂತ ಅಂದ್ರು ಮೇಡಮ್ ಅವರು. ಹಾಗಾಗಿ ನಿನ್ನೂ ಕೂಡ ಇವತ್ತ ನಾನು ನಮ್ಮ ಚನ್ನಹಳ್ಳಿ ಗ್ರಾಮ ಪಂಚಾಯತ್ ಪಿ ಡಿ ಅವರಿಗೆ ಮತ್ತು ನಮ್ಮ ಅರ್ಜುನ ಮಾತಾಡಿದಾಗ ಇವರಂದ್ರು ನಾವು ಒಳ್ಳೆ ರೀತಿಯಿಂದ ನಾವು ಕಾರ್ಮಿಕರ ದಿನ ಆಚರಣೆ ಮಾಡ್ತೇವೆ ಒತ್ತಿಗೆ ಗ್ರಾಮದಾಗ. ಹಂಗ ನೀವು ಬರಬೇಕಂತೇಳಿ ಅರ್ಜುನ ಮತ್ತು ಪಿ ಡಿ ಅವರು ಕೂಡ ಅವರು ನನಗ ಇಲ್ಲಿ ಬರ್ಲಾಕ ಆಹ್ವಾನ ಮಾಡಿದಾರ. ಹಾಗಾಗಿ ಗ್ರಾಮ ಪಂಚಾಯತ್ ಸದಸ್ಯರಾದಂಥ ವಿಠ್ಠಲ ನಿಂಗುಂಡ ಹಾಗೂ ನಮ್ಮ ಗ್ರಾಮ ಪಂಚಾಯತ್ ಸದಸ್ಯರಾದಂಥ ಮಲ್ಲಮ್ಮ ಅವ್ರ ಮಗ ಅವರು ಎಲ್ಲರೂ ಕೂಡ ಈ ಕಾರ್ಮಿಕರ ಪರವಾಗಿ ನಿಂತು ಒಂದು ಕೇಕ್ ಅನ್ನು ತಂದು ನಿಮ್ಮ ಕಾರ್ಮಿಕರ ಪರವಾಗಿ ಅವರೆಲ್ಲ ನಿಂತರ ಅವರೆಲ್ಲರಿಗೆ ನಾನು ಕರ್ನಾಟಕ ಪ್ರಾಂತ ಕೃಷಿ ಕೂಲಿ ಕಾರ್ಮಿಕರ ಸಂಘಟನೆ ವತಿಯಿಂದ ಹಾಗೂ ನನ್ನ ವತಿಯಿಂದ ಅವರಿಗೆ ಕಾರ್ಮಿಕರ ದಿನಾಚರಣೆ ಶುಭಾಶಯವನ್ನು ಕೋರುತ್ತೀನಿ. ಹಾಗೆ ನನ್ನ ಕಡೆಯಿಂದ ಮತ್ತು ನನ್ನ ಸಂಘಟನೆ ಕಡೆಯಿಂದ ಎಲ್ಲ ಗ್ರಾಮ ಪಂಚಾಯತ್ ಸದಸ್ಯರು, ವಿಡಿಯೋರು ಎಲ್ಲರೂ ಏನಂದ್ರ ಕೇಕ್ ಅನ್ನು ತಂದು ಜನರನ್ನ ಬೆಂಬಲ ಮಾಡಿದಕ್ಕ ಅವರಿಗೆಲ್ಲರಿಗೂ ಕೂಡ ನಾನು ಹತ್ಪೂರ್ವಕವಾದ ಧನ್ಯವಾದ ಹೇಳ್ತೀನಿ. ಯಾಕಂದ್ರೆ ಇವತ್ತ ಕಾರ್ಮಿಕರಂದ್ರ ಬಹಳ ಹೀನ ಅಂತ ತಿಳ್ಕೊತಾರ ಕೆಲವರು. ಕಾರ್ಮಿಕರು ಬಹಳ ಶ್ರೇಷ್ಠ ಅಂತ ನಾನು ಹೇಳ್ಕೊತೀನಿ ಇವತ್ತ. ಯಾಕಂದ್ರ ಕಾರ್ಮಿಕರಿದ್ರೆ ಎಲ್ಲ ಮಾಡಕೈತದ, ಕಾರ್ಮಿಕ ಇಲ್ದ್ರೆ ಏನು ಮಾಡಕ್ಕಾಗಲ್ಲ. ನಾವು ಜೀವನದಾಗ ನಾವು ಏನ ಆಗ್ಬೇಕಾಗಿತ್ತಂದ್ರ ನಾವು ಕಾರ್ಮಿಕರು ಬೆಳೆದಂತೇನೆ ನಾವು ಊಟ ಮಾಡ್ಬೇಕಾಗ್ಯದ. ಇವತ್ತು ಮಿಷನರಿ ಬಂದಾವ, ಬಹಳಷ್ಟು ರಾಶಿ ಮಾಡ್ತಿರ್ಬೇಕು, ಬಿತ್ತಲಕ್ ಬಂದ್ ನಾವು ಬೇಕು, ಚದಿ ಕಳೆಗೆ ನಾವೇ ಬೇಕು. ಇವತ್ತು ಔಷಧಿ ಹೊಡಿತಾ ಇದ್ದಾರ, ಅವರು ಕಾರ್ಮಿಕರಿಗೆ ಕೆಲಸ ಇಲ್ಲ ಬಹಳ ತಲಿ. ಇವತ್ತು ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆ ಅಡಿಯಲ್ಲಿ 2005-6ರಲ್ಲಿ ಜಾರಿ ಆಯ್ತು. ಜಾರಿಯಾದಾಗ ನಾವು ಇದು ಸಂಘರ್ಷ ಮಾಡಿ ಇಲ್ಲಿ ನಮ್ಮ ಮಾನ್ಯ ಡಾಕ್ಟರ್ ಅವರು ವಿಠಲಿ ಅವರೆಲ್ಲ ಮೆಂಬರ್ ಇದ್ರು. ಅವರಿಗೆಲ್ಲ ನಾನು ಜಗಳ ಮಾಡಿ ಅವತ್ತಿನ ದಿವಸ 2006ರಾಗ ನಾವು 2007ರಾಗ ಒಂದು ಮುನ್ನವಾದ ಒಂದು ರ್ಯಾಲಿ ಒಯ್ದು ಇದನ್ನ ಕೆಲಸ ಕಂಟಿನ್ಯೂ ಜಾರಿ ಮಾಡಂತ ಕೆಲಸ ಮಾಡಕ್ಕ ನೀವೆಲ್ಲ ಸಹಕಾರ ಮಾಡಿರಿ. ನಾನು ಇಲ್ಲಿಂದ ನಮ್ಮ ವಕೀಲಿಂದ ನಾನು ದಿಲ್ಲಿ ತನ ಈಗ ಕಳಿಸಿದೆ. ಯಾರು ಅಂತಂದ್ರೆ ನನಗ ನೀವೆಲ್ಲ ಕಾರ್ಮಿಕರು, ನೀವೆಲ್ಲರೂ. ನಾನು ಒಂದು ಸಾಮಾನ್ಯ ಮನುಷ್ಯ, ನಾನು ಒಂದು ಸಣ್ಣ ಮನಿತನದ ನಾನು ಒಂದು ಕೂಲಿ ಕಾರ್ಮಿಕರ ಮಗ. ಇವತ್ತ ನನಗ ಬೀದರ್ ಜಿಲ್ಲೆ ಓದ್ಕಿ ಅಂದ್ರ ನನಗ ಓದ್ಕಿ ಉದ್ಯೋಗ ಖಾತ್ರಿ ಹೇಳ್ತಾರ ಅವ್ರು. ಅಂದ್ರ ನಾನು 20 ವರ್ಷ ಆಯ್ತು ನನ್ನ ಜೀವನದಾಗ. ನಾನು ಮನಿ ಎಲ್ಲ ಸಂಸಾರ ಬಿಟ್ಕೊಟ್ಟಿನಿ. ನಾನು ಮನೆಗೆ ಹೋಗ್ಬೇಕು, ನನ್ನ ಮನೆ ಚಿಂತನೆ ಇವತ್ತು ನಾನು ಮಾಡ್ತಾ ಇಲ್ಲ. ಯಾಕೆ ಮಾಡಲ್ಲ? ಅಲ್ಲಿ ಕೆಲಸ ಕೊಡಲ್ಲ, ಇಲ್ಲಿ ಕೆಲಸ ಕೊಟ್ಟಿಲ್ಲ, ಇಲ್ಲಿ ಹೋಗಿಲ್ಲ, ಇಲ್ಲಿ ಕೊಟ್ಟಿಲ್ಲ. ನಾನು ಬರೇ ಇದೆ ನಿರಂತರ. ನಾನು ಜನರ ಮಧ್ಯದಾಗಿರ್ತೀನಿ. ಆ ಜನರ ಸೇವೆ ಭಾಳಷ್ಟು ನನಗೆ ಅನುಕೂಲ ಅದ.
ಅವ್ರ ಪುಣ್ಯಲಿಂದ ನನಗೆ ಜನರ ಪುಣ್ಯಲಿಂದ ನನಗೆ ಬಹಳ ಅನುಕೂಲ ಅದ. ಯಾಕಂದ್ರೆ ಇವತ್ತು ಕೆಲವರು ಬ್ಯಾನಿ ಬ್ಯಾಸರಿಗಳಿಂದ ನಡೆದಾಡ್ತಾ ಇರ್ತಾರ. ಆದ್ರ ಅವ್ರ ಜನರ ಪುಣ್ಯಲಿಂದ ನನಗೆ ಏನು ಇಲ್ಲಿ ಇವತ್ತು ನನ್ನ ಮಕ್ಕಳು ಮರುಗಳೆಲ್ಲ ಆಶೀರ್ವಾದ ಇದ್ದಾರೆ, ಎಲ್ಲರೂ ಹೆಣ್ಮಕ್ಳೆಲ್ಲ. ಹಾಗಾಗಿ ಇವತ್ತಿನ ದಿವಸ ಎಲ್ಲ ಇಡೀ ನಮ್ಮ ರಾಜ್ಯ ತುಂಬ ರಾಷ್ಟ್ರ ತುಂಬ ಎಲ್ಲ ಕಾರ್ಮಿಕರ ದಿನಾಚರಣೆ ಇವತ್ತ. ಅವರೆಲ್ಲ ಶುಭಾಶಯ. ಕಾರ್ಮಿಕರ ದಿನಾಚರಣೆ ಅವರಿಗೆ ವರ್ಷಕ್ಕೆ ಸಿಗಲಿ ಅಂತೇಳಿ ನಾನು ಹಾರೈಸುತ್ತಾ, ಇಲ್ಲಿ ಬಂದಂಥ ನಮ್ಮ ದೇವಾನಂದ ಬಿ ಗಾಯಕವಾಡವರು ಇಲ್ಲಿ ಅವರು ನಾನು ಇಬ್ಬರು ಕೂಡ ನಿರಂತರವಾಗಿ ನಾವು ಸಂಘರ್ಷ ಮಾಡ್ತಾ ಇದ್ದೆವು. ಹಾಗಾಗಿ ಅವರು ಕೂಡ ನಮ್ಮ ಗ್ರಾಮ ಪಂಚಾಯತ್ ಚೆನ್ನನಹಳ್ಳಿ ಪರವಾಗಿ, ನಮ್ಮ ಗ್ರಾಮ ಪಂಚಾಯತ್ ಸದಸ್ಯರ ಪರವಾಗಿ ಹಾಗೂ ನನ್ನ ಪರವಾಗಿ ಅವರಿಗೆ ಮಾತಾಡಕ್ಕೆ ಒಂದು ಎರಡು ಮಾತಾಡ್ಬೇಕಂತೇಳಿ ಎಲ್ಲ ನಮ್ಮ ಕಾರ್ಮಿಕರ ಬಂಧು ಕಡೆಯಿಂದ ಆಹ್ವಾನ ಮಾಡ್ತೀನಿ. ಒಂದೆರಡು ಮಾತಾಡ್ಬೇಕಂತ ಹೇಳ್ತೀನಿ. ಅಧ್ಯಕ್ಷರು ಹೇಳಿದ್ರು ನಮ್ಗೆ ಮಾತಾಡ್ಬೇಕ್ರಿ. ಈ ಓಸ್ ಆಡ್ಯಾರಲ್ರಿ ಅವರು. ಇಂದು ದಿನಾಂಕ 1 ಮೇ ಕಾರ್ಮಿಕರ ದಿನಾಚರಣೆ ಅಂಗವಾಗಿ ನೆರೆದಂತ ಎಲ್ಲ ಕಾರ್ಮಿಕ ಬಾಂಧವರು ಹಾಗೂ ಅಕ್ಕ ತಂಗಿಯರೇ ಹಾಗೂ ಗ್ರಾಮ ಪಂಚಾಯತಿಯ ಎಲ್ಲ ಸದಸ್ಯರೇ, ನಮ್ಮ ಕೂಲಿ ಕಾರ್ಮಿಕ ಸಂಘದ ಜಿಲ್ಲಾಧ್ಯಕ್ಷರೇ ಯಶೋಮತಿ ಹೊದಿಗೆ ಅವರೇ, ನಮ್ಮ ನಾಗಪ್ಪಣ್ಣವರೇ, ಇಲ್ಲಿ ನೆರೆದಂತ ತಾವು ಎಲ್ಲರೂ ಏನಪ್ಪಾ ಅಂತಂದ್ರ ತಮಗ ಇದು ಒಂದು ಏನೋ ಚಿತ್ರ ಕಾಣತ್ತ ನನಗೆ. ಹೆಂಗಂದ್ರ ಊರು ಬಿಡಬೇಕು, ಮನೆ ಬಿಡಬೇಕು, ಇಲ್ಲಿ ಹಳದಾಗ ಬಂದು ನಾವು ಕೇಕ್ ಕೊಯ್ಬೇಕಂದ್ರೆ ಇದೇನು ಹುಟ್ಟುತ್ತನೋ ಅಂತ ನನಗೆ ಹಿಂಗ ಅನ್ಸುತ್ತ. ಯಾಕಂತಂದ್ರ ನಾವು ಮಾಡ್ಬೇಕಾಗಿತ್ತು ಊರ ಮಾಡ್ಬೇಕಿತ್ತು. ಗ್ರಾಮ ಪಂಚಾಯತಿ ವ್ಯಾಪ್ತಿದಾಗ ಅಥವಾ ಎಲ್ಲೋ ಒಂದು ದೊಡ್ಡ ಭವಾನಿ ಮಂದಿರೋ ಏನೋ ಯಾವುದೋ ಒಂದು ಗುಡಿನೋ ಎಲ್ಲೋ ಒಂದು ಸಾರ್ವಜನಿಕ ಜನ ಸೇರಿಸಿ ದೊಡ್ಡ ಪ್ರಮಾಣದ ಕಾರ್ಮಿಕ ಡೇ ಒಂದು ಜೆಂಡಾ ಹಾರಿಸಿ ಮಾಡಬೇಕು. ಯಾಕೆ ಮಾಡಬೇಕು ಎಂಬುದ್ರ ಬಗ್ಗೆ ಅವರು ಸ್ವಲ್ಪ ಹೇಳ್ಯಾರ, ನಾ ಬಿ ಸ್ವಲ್ಪ ಹೇಳ್ತೀನಿ. ಹಾ ಸಾಬ್ರಿ, ಇಲ್ಲಿ ಜನ ಮೀಟಿಂಗ್ದಾಗಿದ್ರಿ, ಇಲ್ಲಿ ಒದ್ಗೆ ಗ್ರಾಮಕ್ಕೆ. ಆಯ್ತು, ಒಂದು 10-15 ನಿಮಿಷ ಬರ್ತೀರಿ. ಜೆಂಡಾ ಮಾಡತ್ರಿ ಅಲ್ಲಿ. ಕಾರ್ಮಿಕ ದಿನಾಚರಣೆಗೆ ಕಾರ್ಮಿಕರೆಲ್ಲ ಒಂದಾಗಿ ಕಾರ್ಮಿಕರೆಲ್ಲ ಒಂದಾಗಿ ಕಾರ್ಮಿಕ ದಿನಾಚರಣೆಗೆ ಕಾರ್ಮಿಕ ದಿನಾಚರಣೆಗೆ ಏನೇ ಬರ್ಲಿ ಕೆಲಸಕ್ಕೆ ಜಯವಾಗಲಿ. ಮೇ ಕಾರ್ಮಿಕ ದಿನಾಚರಣೆ ಅಂಗವಾಗಿ ನೆರೆದಂಥ ಹುಣಸಗಿರಿ ಗ್ರಾಮದ ಕೂಲಿ ಕಾರ್ಮಿಕರ ಬಾಂಧವರು ಹಾಗೂ ಅಕ್ಕ ತಂಗಿಯರಿಗೆ ಇಂದಿನ ಈ ಒಂದು ಕಾರ್ಮಿಕ ದಿನಾಚರಣೆಯ ನಿಮಿತ್ತವಾಗಿ ತಾವೆಲ್ಲರೂ ಒಕ್ಕಟ್ಟಿನಲ್ಲಿ ಬಂದು ಒಂದು ದಿನಾಚರಣೆ ಆಚರಣೆ ಮಾಡಿದ್ದಕ್ಕೆ ತುಂಬ ಧನ್ಯವಾದಗಳು. ಇವತ್ತಿನ ದಿವಸ ನನಗೇನು ಅವ್ರು ಫೋನ್ ಮಾಡಿದ್ರು, ನಮ್ಮ ಸಿದ್ದರಾಮ ಅವರು, ಬರ್ರಿ ನಾವು ಕಾರ್ಮಿಕ ಡೇ ಮಾಡಬೇಕು. ಕಾರ್ಮಿಕ ಡೇ ಮಾಡ್ಬೇಕಂದಾಗ ನಾನು ಏನು ಮಾಡ್ತೀವಿ ಅಂತಂದ್ರೆ ನಾವು ಜೆಂಡ ಕಟ್ತೇವ್ರಿ, ಅದಕ್ಕೆ ಇವತ್ತು ಹಬ್ಬ ಅದ, ಹಬ್ಬ ಮಾಡಬೇಕಾಗಿದೆ, ಖರೆ ಅದ. ಆದರೆ ಇದು ಯಾಕೆ ಮಾಡಬೇಕು, ವಿಶೇಷವಾಗಿ ಯಾಕೆ ಇದು ಆಚರಣೆ ಮಾಡ್ತಾರೆ ಇವತ್ತು ಒಂದೇ ದಿನ ಯಾಕೆ ಮಾಡ್ತಾರೆ ಅಂತಂದ್ರೆ, ಯಾವಾಗ ಏನಪ್ಪ ಅಂದ್ರೆ 18 ಗಂಟೆ ಕೆಲಸ ಮಾಡ್ತೀವಿ ಕಂಪನಿಯಾಗಲಿ, ಎಲ್ಲರ ಕೆಲಸಕ್ಕೆ ಹೋದಲ್ಲಾಗಲಿ 18 ಗಂಟೆ 12 ಗಂಟೆ ಕೆಲಸ ಮಾಡಬೇಕು, ರೆಸ್ಟ್ ಇದ್ದಿಲ್ಲ. ಆ ಟೈಮ್ನಾಗ ಹಿಂಗೆಲ್ಲ ಕುಂತು ವಿಚಾರ ಮಾಡಿ ಹಿಂಗಂದ್ರೆ ಹ್ಯಾಂಗ ನಮ್ಮ ಬದುಕು ನಡೆಯಲ್ಲ, ಕೂಲಿ ಕಮ್ಮಿ, ಕೆಲಸ ಹೆಚ್ಚು, ಟೈಮು. ಹಿಂಗಾಗಿ ಏನಪ್ಪ ಅಂದ್ರೆ ಎಲ್ಲರ ಸಂಘಟನೆಗೂ ಎಲ್ಲ ದುಡಿಯೋರು ಎಲ್ಲ ಸೇರಿ ಒಂದು ತೀರ್ಮಾನಕ್ಕೆ ಬಂದು ನಮಗೆ 8 ಗಂಟೆ ಕೊಡ್ರಿ, ನಮಗೆ ಇಷ್ಟೇ ಕೂಲಿ ಕೊಡ್ರಿ ಅಂತ ಏನು ಹೋರಾಟ ಮಾಡಿ ಎಷ್ಟೋ ಏನಪ್ಪ ಅಂದ್ರೆ ಇವ್ರು ಹೇಳಿದ್ರು ನಮ್ಮ ಸಿದ್ದರಾಮ ಅವರು, ಅದು ಜೆಂಡ ನಮಗೆ ಅನ್ನ ಕೊಡ್ತದೆ.
ಈ ಜೆಂಡ ಯಾಕೆ ಹಿಂಗಾಯ್ತು, ಕೆಂಪಗೆ ಯಾಕಾಯ್ತು ಅಂದ್ರೆ ಈ ಜೆಂಡ ಹಿಡ್ಕೊಂಡು ನಮಗೆ ನ್ಯಾಯ ಬೇಕಂತ ಹೇಳಿ ರಕ್ತದ ಖಾಲಿ ಹರಿದು ಹೆಂಗೆ ಹರಿದು ಅಂತಂದ್ರೆ ಜೀವ ಹೋಗ್ಯಾವ ಕೆಲವೊಂದು ಮಂದಿ. ನಮಗೆ 8 ಗಂಟೆ ಡ್ಯೂಟಿ ಬೇಕಂತ ಅವ್ರು ಕುಂತ್ರ ಅವ್ರಿಗೆ ಮೇಲೆ ಗೋಲಿ ಹಾಕ್ಯಾರು. ಅದಕ್ಕೆ ಇದು ಕೆಂಪನ ಜೆಂಡ ಅಂತಂದ್ರೆ ಇದು ಕೂಲಿ ಕಾರ್ಮಿಕರ ಜೆಂಡ ಅದ. ಇದು ಎಲ್ಲಿ ಅಂತಂದ್ರೆ ಇದು ನೋಡ್ರಿ ಭಾಳ ಡೇಂಜರ್ ಅದ. ನೀವು ರಿಯಲ್ ಎಟ್ ಬಿ ಸ್ಪೀಡ್ ಬರ್ಲತ್ತದ ಅಂದ್ರೆ ಜರ ನೀವು ಇದು ಕೆಂಪಂದು ಬಟ್ಟೆ ತೋರಿಸಿದ್ರೆ ರಿಯಲ್ ಎಟ್ಟಕ್ಕೆ ಸ್ಪೀಡ್ ಬರಲ್ಲ ನಿಂದಿರ್ತಾವೆ. ಫಸ್ಟ್ ಇದ್ರ ಬಲ್ಲಿ ಶಕ್ತಿ ಇದೆ. ಅದಕ್ಕೆ ಇವತ್ತು ನಾವು ಉದ್ಯೋಗ ಖಾತ್ರಿ ಕೆಲಸ ನನಗೆ ಚಲೋ ಅನುಭವ ಅದ. ನಮ್ಮದು ರೆಡ್ಡಿ ಸಾಬ್ರು ಇಲ್ಲ ಇನ್ನೊಬ್ಬರು ಮುತ್ಯ ಟೋಪಿ ಜ್ಞಾನ ರೆಡ್ಡಿ ಸೈಕಲ್ ಮೇಲೆ ಏನಪ್ಪ ಅಂದ್ರೆ ನಮ್ಮ ಊರಿಗೆ ಬಂದರು ಒಂದು ದಿವಸ. ಅಲ್ಲಿ ಉದ್ಯೋಗ ಖಾತ್ರಿ ಇದ್ದಿಲ್ಲ ಆ ಟೈಮ್ನಾಗ ಏನಪ್ಪ ಬಂದು ಅಲ್ಲಿ ಎಲ್ಲ ಅವ್ರಿಗೆ ಪರಿಚಯ, ಅವ್ರು ನನಗೆ ಪರಿಚಯ ಇದ್ದಿಲ್ಲ. ಅಲ್ಲಿ ಬಂದಾರ ಕೇಳಿದ್ರು, ಇಲ್ಲಿ ಒಬ್ಬರು ನಮ್ಮ ಲೀಡ್ರ್ ಅದ ರೀ, ಅವರು ಹೆಸರು ದೇವನದ ಅಂತ, ಮತ್ತು ಯಾಕೆ ಬಂದ್ರಿ ಅವ್ರು ಹೇಳಿದ್ರಕಿ ಅವ್ರ ಕಣ್ಣು ನಮ್ಗೆ ದಂಧೆ ಅದ. ನಂದ ಹೇಳಮ್ಮ ಏನದ ಸಾಬ್ರೇ, ನಮ್ಮ ಊರಾಗ ಮಕ್ಕಳು ಮಂದಿ ಕೂಲ್ಕರ್ ಹರ, ನಮಗೆ ಉದ್ಯೋಗ ಖಾತ್ರಿ ಕೆಲಸ ಬೇಕು, ಅದು ನೀವು ಹಸಿದ್ರೆ ಆಯ್ತದಂತ ಇದ್ರೆ ಆಗಲ್ಲ ಅಂತ ನಾವು ಎಲ್ಲ ಕೇಳ್ಕೊಂಡಿದ್ದೆ. ಅಂದ್ರೆ ಯಾಕಾಗಲ್ಲ ಮುತ್ಯ, ಮತ್ತು ನಾ ಸಂಜೆಗೆ ಹಾಲಿನ ಟೆಂಪೋದಾಗ ಬರ್ತಾ ಮೀಟಿಂಗ್ ಎಲ್ಲಿ ಮಾಡ್ತೀರಿ ಅಂತ ಕೇಳಿ. ಮೀಟಿಂಗ್ ಎಲ್ಲಿ ಮಾಡ್ತೀರಿ ಅಂದ್ರೆ ಆ ಭವಾನಿ ಗುಡಿ ನಮ್ಮದೇ ಅದ ರೀ ಅಂದ್ರೆ ಈ ಭವಾನಿ ಅಂಬೆ ಅದ ರೀ, ಏನು ಆರತಿ ಮಾಡ್ತೀವಿ. ಭವಾನಿ ಗುಡಿ ನಮ್ಮದೇ ಅದ ರೀ, ಅಲ್ಲಿ ಯಾರು ಏನು ಅಬ್ಜೆಕ್ಷನ್ ಮಾಡಲ್ಲ ಅಂತ ಅವತ್ತು ನಾವು ಮಾಡ್ತೀವಿ. ಈ ಸಾರ್ವಜನಿಕ ಎಲ್ಲರ ಯಾರ್ದಾರ ಜಾಗ ನೋಡ್ರಿ ಏನಾರ ನೋಡ್ರಿ ಅಲ್ಲಿ ಮಾಡ್ಕೊಡಲ್ಲ, ಅಲ್ಲಿ ನಮ್ಗೆ ದುಡ್ಡೋರಿಗೆ ಬರ್ಕೊಡಲ್ಲ. ನಿಮಗೆ ನೋಡ್ದ ನಾ ಇದ್ದಲ್ಲ ಬರ್ರಿ ಅಂದ್ರೆ ನಾ ಹಾಲಿನ ಟೆಂಪೋದಾಗ ಅದೇ ಹಾಲು ನಮ್ಮಲ್ಲಿಂದೇ ಟೆಂಪೋ ನಾನೇ ಹಾಕ್ತಾ ಹೋಗ್ತಿದ್ದ, ಅದೇ ಟೆಂಪೋ ನಾವು ಕುಂತ ಅಲ್ಲಿ ನಿಮ್ಮ ಹಾಲು ಡೈರಿ ಬಲ್ಲಿ ಬಂದು ಭವಾನಿ ಗುಡಿ ಬಲ್ಲಿ ಇಳ್ದಿಂದ ಯಾರು ನೋಡಿಲ್ಲ. ಎಲ್ಲಿ ದೊಡ್ಡ ಮಂದಿ ನೋಡಿದ್ರು ಹಿಂಗೆ ಹಣಿಕಾಯಿ ಟೆಂಪೋದಾಗ ಜ್ಞಾನ ಮುತ್ಯ ಇದು ನಿನ್ನ ಲೀಡ್ರ್ ಬಂದಿಲ್ಲ ಯಾರು ಬಂದಿಲ್ಲ ಅಂದ್ರು. ನಾ ಅಲ್ಲೇ ಇದ್ದ, ಬಂದಿಲ್ಲ ಅಂದರು. ಬಂದರು ಮತ್ತೆ ಬಂದು ಹೋಗಿ ಮೀಟಿಂಗ್ ಏನಿದ್ರು ಕಮಿಟಿ ಅವ್ರು, ನಾವು ಭವಾನಿ ಗುಡಿಯಾಗ ಮೀಟಿಂಗ್ ಮಾಡಿಕೊಡಲ್ಲ ಕೂಲಿಕಾರರು ಎಲ್ ಭೀ ಮಾಡಿರಿ. ಜಗಳ ಬಿತ್ತು, ನೀವೆಲ್ಲ ಇದ್ರಿ ಇಲ್ಲೋ ನನಗೇನು ಅಷ್ಟ ಐಡಿಯಾ ಇಲ್ಲ ಅಂದ್ರೆ ಸ್ಟಾರ್ಟಿಂಗ್ ಮಾತು ಹೇಳ್ತಾನ. ಆ ಒಟ್ಟು ಏನಪ್ಪ ಅಂದ್ರೆ ಅಲ್ಲಿ ಆ ಭವಾನಿ ಗುಡಿಯಾಗ ನಮಗೆ ಮಾತಾಡಕ್ಕೆ ಸುಮ್ ಕೂಳಕ್ಕೆ ನಮಗೆ ಜಾಗ ಕೊಟ್ಟಿದ್ದಿಲ್ಲ. ಯಾವಾಗ ಉದ್ಯೋಗ ಖಾತ್ರಿ ಚಾಲು ಆಯಿತು ವರ್ಷಿನ ಬಾದ ಅದೇ ಗುಡಿಯಾಗ ಏನಪ್ಪ ದೊಡ್ಡ ಪ್ರಮಾಣದಾಗ ನೀಲಕರು ಅವ್ರಿಗೆ ಇವ್ರಿಗೆ ಕರೆಸಿ ಅದೇ ಗುಡಿ ಮೇಲೆ ದೊಡ್ಡ ಫಂಕ್ಷನ್ ಮಾಡಿದೆವು. ಅಂದ್ರೆ ಯಾಕಂದ್ರೆ ಕೂಲಿಕಾರರು ಒಕ್ಕಟ್ಟಾದ್ರ ಅಂದ್ರೆ ನಮ್ಮದು ಒಡಕಾಯ್ತದಲ್ಲ ಅಂತ ಅವ್ರಿಗೆ ಅನುಮಾನ ಅದ ದೊಡ್ಡ ಮಂದಿಗೆ. ಇವತ್ತೇನಪ್ಪ ಅಂದ್ರೆ ಏನೆಲ್ಲ ನಾವು ಪಡಿಬೇಕಂದ್ರೆ ನಮಗೆ ಒಕ್ಕಟ್ಟಿನ ಬಲ ಬೇಕು. ಇವತ್ತೇನಪ್ಪ ಅಂತಂದ್ರೆ ನಾವು ನಮ್ದು ಇವ್ರ ಪಪ್ಪ ಚಂದ್ರಕಾಂತ್, ಇವ್ರು ಸೂರ್ಯಕಾಂತ್, ಇನ್ನೊಬ್ಬರು ಯಾರು ಇದ್ರಿ ಕಾಶಣ್ಣ ದೇವೇಂದ್ರ, ಆಯ್ತು ಅವ ಸೋಮನಾಥ್, ಇವರೆಲ್ಲ ಏನಪ್ಪ ಅಂತಾರೆ ಅವಾಗ ಮೇಟಿ ಬೊಕ್ಕಳಿದ್ದು ಜನ ಭೀ ಬೊಕ್ಕಳಿದ್ರು. ಕೆರೆಗೆಲ್ಲ ಕೆಲಸ ಮಾಡೋದು. ಇಲ್ಲಿ ಒಂದು ಸಣ್ಣದ ಕೆರೆ ಕಟ್ಟರೆ ನಿಮಗೆ ಕುನಾದ ನೀವು ಹಿಂಗೆ ಹೋದ್ರೆ ಕಿಲಿ ಗೋಕಟ್ಟನ ಯಾಕಟ್ಟ ನಮ್ದು ಇವ್ರು ಮುಕುಂದವ್ರು ಮಾಡ್ಸ್ಯಾರ ಅದು ಕೈ ಮೇಲೆ. ಅದು ಲೋಕೇಶ್ವರ ಇದ್ರ ಇದು ಸ್ವಾನಿಕೆರೆ ರೋಡಿಗೆ ಅದು ಎಲ್ಲ ಏನಪ್ಪ ಅಂದ್ರೆ ಯಾಕೆ ಹಂಗೆ ಮಾಡ್ಬೇಕಂದ್ರೆ ಇವತ್ತು ಕೂಲಿ ಇಲ್ಲ ಅಂತ ನಾವು ಯಾವ ಕೆಲಸ ಮಾಡಕ್ಕೆ ನಿಂತೇವೆ. ಯಾವಾಗ ಏನಪ್ಪ ಅಂತಂದ್ರೆ ನೀವು ಕೂಲಿ ಇವತ್ತು ಕೂಲಿ ನನಗೆ ಚಲೋ ಕೊನದ ಸಾಟಿ ಮೇಲೆ 2 ರೂಪಾಯಿ ಇತ್ತು ಕೂಲಿ. ಫಸ್ಟ್ ಕೆಲಸ ಮಾಡೋತ್ತಿನ ಯಾವಾಗ ಹೋರಾಟ ಮಾಡಕ್ಕೆ ಚಾಲು ಮಾಡಿದೆವು 1 ಕಿಲೋ ಅಕ್ಕಿ ಬರ್ತಿತ್ತು. ನಿಮಗೆ ಕೊನದ ಇದು ಎಲ್ಲ ಹೆಂಗೆ ಅಂತಂದ್ರೆ ನಾವು ಒಕ್ಕಟ್ನಾಗ ಬಲ ಅದ. ನಾವು ಇವತ್ತು ಸ್ಟ್ರೈಕ್ ಹೋಗ್ಬೇಕು ಅಂತಂದ್ರೆ ನಾವು ನೀವು ಇವತ್ತು ಹೋಗ್ಬರ್ರಿ ನಾವು ನಾಳೆಗೆ ಒಳಗೆ ಬರ್ತದೆ ಕೆಲಸಕ್ಕೆ ಅಂತೀರಿ. ಇದು ಎಲ್ಲ ಏನಪ್ಪ ಅಂದ್ರೆ ಒಕ್ಕಟ್ನಾಗ ಬಲ ಇರಲ್ಲ. ಅದಕ್ಕೆ ತಾವೆಲ್ಲರೂ ಇವತ್ತು ಏನೆಲ್ಲ ಇವತ್ತು 350 ರೂಪಾಯಿ ಬಂದಿರಿ. ಈಗ ಮತ್ತು ನಾಳೆಗೆ ಏನು ಚುನಾವಣೆ ಆಯ್ತದ ಅವಾಗ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಹೇಳ್ತದ ನಾವು 400 ಕೂಲಿ ಕೊಡ್ತೀವಿ, ಸಾಲ್ತದ? ಇವತ್ತು ಎಣ್ಣೆ ರೇಟು ಮತ್ತು ಬ್ಯಾಳಿ ತೊಗರಿ ಬ್ಯಾಳಿ 150 ರೂಪಾಯಿ ಕಿಲೋ ಏನು 200 ರೂಪಾಯಿ ಕಿಲೋ ಆಗ್ಯದ. ಅದು ಬದುಕು ನಡೀತಿದೇನು? ಎಣ್ಣೆ 100 ರೂಪಾಯಿ ಕಿಲೋ, ಅಕ್ಕಿ ಸುಮ್ಮನೆ ಪಿರಿ ಹೊಂಟಾಗ ಏನು ಭೀ ಕಾಣಿಸೋದ. ಪಿರಿ ಬರೋ ಅಕ್ಕಿ ತಿಲ್ಲತ್ತೇವು, ಅದು ಅದ್ರಾಗ ಏನು ಪೌಷ್ಟಿಕಾಂಶ ಅದನ್ನ ಇಲ್ಲೋ ಗೊತ್ತಿಲ್ಲ. ಅದೇ ಅಂಥವೇ ಅಕ್ಕಿ ತಗೊಳಕ್ಕೆ ಹೋಗ್ರಿ 60 ರೂಪಾಯಿ ಕಿಲೋವ. ಅದಕ್ಕೆ ನಾವೆಲ್ಲ ಇವತ್ತೇನಪ್ಪ ಅಂದ್ರೆ
ಭಾಳ ಏನಪ್ಪ ಅಂದ್ರೆ ಒಕ್ಕಟ್ಲಿಂದ ನಾವು ಪಡ್ಕೊಲಿಕ್ಕೆ ಸಾಧ್ಯ ಅದ. ಇವತ್ತು ವಿಶೇಷವಾಗಿ ಹೇಳ್ಬೇಕಂದ್ರೆ ನಮಗೆ ನಿಮ್ಮಲ್ಲಿ ಎಲ್ಲ JJM ಬಂದದು ಇಲ್ಲ, ನಮ್ಮಲ್ಲಿ JJM ಬಂದದ ರೀ. JJM ಅಂತಂದ್ರೆ ನಿಮ್ಮ ಮನೆಗೆ ನಳ ಬಂದವು ಸರ್ ಫೇಲ್ ಆಗ್ಯಾವ ನೋಡ್ರಿ ನಮ್ಮಲ್ಲಿ. ನೀರೇ ಬರಲು ಹಾಂ, ಅದಕ್ಕೆ JJM ಅಂತಂದ್ರೆ ಅದು ಏನು